ನಮಸ್ಕಾರ, ನಾನು ನಿಮ್ಮ ಬಾಲಾಜಿ MCS. ಇವಾಗ ನಾವು ಎಲ್ಲಿಗೆ ರೈಡ್ ಹೊರಟ್ವಿ ಅಂದರೆ ಹೊರನಾಡಿಗೆ ಹೊರಟ್ವಿ. ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ ಇಲ್ಲಿ ಕುಣಿಗಲಲ್ಲಿ ಇವಾಗ ಒಂದು ಟೀ ಸ್ಟಾಪಿಂಗ್ ಆಗ್ತಿದ್ವಿ. ಬರೋ ರೂಟ್ ಬಂದ್ಬಿಟ್ಟು ಫುಲ್ ಕತ್ಲೆ ರೋಡು, ಅದಕ್ಕೆ ಬ್ಲಾಗ್ ಮಾಡಲಿಲ್ಲ. ಸೊ ಇಲ್ಲಿಂದಾನೇ ಹಾಗೆ ಇಂಟ್ರೋ ಬ್ಲಾಗ್ ಮಾಡೋಣ ಅಂತ. ಇದಾದಮೇಲೆ ಸ್ವಲ್ಪ ಲೈಟ್ ಇರುತ್ತೆ ರೋಡಲ್ಲಿ. ಸೊ ನೈಟ್ ಟೈಮೇ ನಾವು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಬಂದ್ಬಿಟ್ಟು ಹೆಂಗಾಯಿತು ಅಂದರೆ ಸಡನ್ ಪ್ಲ್ಯಾನು. ಇವನಿದ ನೋಡಿ ಮನೇಲಿ ಕೂತ್ಕೊಂಡು ನಾನು ಎಡಿಟ್ ಮಾಡ್ತಾಯಿದ್ದೆ. ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಬಾ ಹೊರನಾಡು ಹೋಗೋಣ ಅಂತ ಹೇಳ್ದ. ಅದಾದಮೇಲೆ ಸರಿ ಬಾ ಅಂದ್ಬಿಟ್ಟು ಸಡನ್ ಪ್ಲ್ಯಾನ್ ಆಗಿ ಇವಾಗ ಹೋಗ್ತಾ ಇರೋದು. ಟೈಮ್ ಎಷ್ಟಾಯಿತು ಅಂದರೆ ಇವಾಗ 1:30 ಆಯಿತು. ಯಾವುದ್ರಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಜಾಕಿಲಿ ಮತ್ತು ನಮ್ಮ ಜಾರ್ವಿಸಲ್ಲಿ ಡ್ಯೂಕ್ 200 RS 200 ಹೋಗ್ತಾ ಇದ್ದೀವಿ. ಸೊ ಇವಾಗ ಕುಣಿಗಲ್ ತಾಜ್ ಹತ್ರ ಇದ್ದೀವಿ. ಇಲ್ಲಿ ಐತೆ ನೋಡಿ, ದ ನ್ಯೂ ತಾಜ್ ಅಂತ, ಇಲ್ಲೇ ಇದ್ದೀವಿ. ಸೊ ಇಲ್ಲಿಂದ ಸ್ವಲ್ಪ ಹಾಗೆ ನಿಧಾನಕ್ಕೆ ಹೋಗೋಣ ಅಂತ, ನಾಳೆ ಬೆಳಗ್ವರೆಗೂ ಹೋಗೋಣ ಅಂತ. ಸೊ ಬನ್ನಿ, ಮಿಕ್ಕಿದೆಲ್ಲ ನಾನು ಮೋಟೋ ವ್ಲಾಗಿಂಗಲ್ಲಿ ಹಾಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಜೊತೆ ನಮ್ಮ ಪಾದುನು ಬಂದವನೇ. ಇವನ ಹೆಸರು, ಒರಿಜಿನಲ್ ಹೆಸರು ಏನು ನಿಂದು? ಅವನೇನು ಆಗ್ತಾರೆ, ಅವ್ನು ಒರಿಜಿನಲ್ ಹೆಸರು ಅವ್ನಿಗೆ ಗೊತ್ತಾಗಲ್ಲ ಒಂದು ಸರಿ, ಯಾಕಂದರೆ ಪಾದು ಅಂತ ಕರೆದುಬಿಟ್ಟು. ಸೊ ಇವಾಗ ಇಲ್ಲಿಂದ ಎತ್ಬಿಟ್ಟು ನೆಕ್ಸ್ಟ್ ಸ್ಟಾಪು ಹಾಸನಲ್ಲಿ ಕೊಡೋಣ ಅಂತ. ಸೊ ಮಿಕ್ಕಿದೆಲ್ಲ ನಾನು ಮೋಟೋ ವ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ MCS. ಮಿಕ್ಕಿದೆಲ್ಲ ಮೋಟೋ ವ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಬೈಕ್ ತೊಗೊಂಡು ಹೋಗ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಇವಾಗ ಫುಲ್ ಸಮ್ಮರ್ ಸೀಸನು. ಈ ಗ್ಲೌಸ್ ಎಲ್ಲ ಸ್ವಲ್ಪ ಓವರ್ ಅನಿಸುತ್ತೆ, ಬಟ್ ಸೇಫ್ಟಿ ಪ್ರಿಕಾಷನ್ಸು. ಈ ಜ್ಯೂಸ್ ಬಾಟ್ಲನ್ನ ಕುಡಿ ಅಥವಾ ಬಿಸಾಕು, ಅಲ್ಲಿಂದನೇ ಹಿಡ್ಕೊಬರ್ತಾ ಇದೆಯಾ? ಇಷ್ಟಿಟ್ಟವನು ಪರವಾಗಿಲ್ಲ ಕುಡಿ. ಆ್ಯಕ್ಚುಲಿ ಇವಾಗ ಮತ್ತೆ ಜೋಬಲ್ಲಿ ಇಟ್ಕೋತೀಯಾ? ಹಿಂಗೇನಾರು ನೀನು LPG ಗ್ಯಾಸ್ ಉಳಿಸ್ಬಿಟ್ಟಿದ್ರೆ ದೇಶ ಉದ್ಧಾರ ಆಗ್ಬಿಟ್ಟಿರೋದು. ಹೋಗೋಣ. ಟಾಪ್ ಬಾಕ್ಸ್ ಹಾಕಿದ್ದೀವಲ್ಲ, ಅದಕ್ಕೆ ನಾರ್ಮಲಾಗಿ ಕಾಲಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ. ಇಷ್ಟೊತ್ತು ಇಲ್ಲಿ ಕುಣಿಗಲಲ್ಲಿರೋ ತಾಜಲ್ಲೇ ಬಂದ್ಬಿಟ್ಟು ಟೀ ಕುಡಿತಾ ಇದ್ವಿ MCS. ಅಲ್ಲಿ ತಂದೂರಿ ಚಾಯ್ ಐತಲ್ಲ, ಇದು ಬಂದ್ಬಿಟ್ಟು ಫೇಮಸ್ಸು, ತುಂಬ ಜನ ಗೊತ್ತಿರುತ್ತೆ. ಇಲ್ಲೇ ಟೀ ಕುಡಿದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ನಾವು ಏನು ಬೇಗ ಹೋಗಬೇಕಾಗಿಲ್ಲ, ನಿಧಾನಕ್ಕೆ ಹೋಗೋಣ ಅಂತ. ಯಾಕಂದರೆ ನಾಳೆ ಬಂದ್ಬಿಟ್ಟು ಚೆಕ್ಇನ್ ಆದರೆ ರೂಮು ನಾಳಿದ್ದು ಗಂಟೆ ಇರುತ್ತೆ. ಇವಾಗ ಹೋಗಿ ಚೆಕ್ಇನ್ ಆದರೆ ನಾಳೆ ಬೆಳಗ್ಗೆನೇ ಚೆಕ್ಔಟ್ ಆಗೋ ಥರ ಇದ್ಬಿಡುತ್ತೆ. ಸೊ 11 to 11 ಟೈಮಿಂಗ್ನ ಫಾಲೋ ಮಾಡ್ತಾರೆ ರೂಮವರೆಲ್ಲ. ಅದರಿಂದ ಬಂದ್ಬಿಟ್ಟು ಮಿಡ್ನೈಟೆಲ್ಲ ಗಾಡಿ ಓಡಿಸ್ಕೊಂಡು ಹೋಗೋಣ ಅಂತ. ನನಗೆ ಬಂದ್ಬಿಟ್ಟು ಮಿಡ್ನೈಟಲ್ಲಿ ಗಾಡಿ ಓಡ್ಸೋಕ್ಕೆ ಇಷ್ಟ ಒಂಥರ. ಅದರಿಂದ ಬಂದ್ಬಿಟ್ಟು ಸರಿ ಮಿಡ್ನೈಟೇ ಹೋಗೋಣ ಅಂದ್ಬಿಟ್ಟು ಮಿಡ್ನೈಟಲ್ಲಿ ಹೋಗ್ತಾ ಇದ್ದೀವಿ ರೀ. ಇವಾಗ ಹೋಗ್ತಿರೋ ರೈಡ್ ಬಂದ್ಬಿಟ್ಟು ಸಡನ್ ಪ್ಲ್ಯಾನು. ನಾನು ಬಂದ್ಬಿಟ್ಟು ಮನೇಲಿ ಸುಮ್ಮನೆ ಇದ್ದೆ. ಸೊ ನಮ್ಮ ಲಿಂಗರಾಜ್ ಅವನಲ್ಲ, ಅವನೇ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಬಾ ಸರಿ ಹೊರನಾಡಿಗೆ ಹೋಗೋಣ ಅಂತ ಹೇಳ್ದ. ಅವ್ನು ಬಂದ್ಬಿಟ್ಟು 3 months ಒನ್ಸ್ ಹೊರನಾಡಿಗೆ ಹೋಗ್ತಾನೆ MCS. ನಾನು ಸುಮಾರು ಸರಿ ಹೋಗಿದ್ದೀನಿ ಹೊರನಾಡಿಗೆ. ಅಲ್ಲಿ ಹೋದಾಗ ಏನೋ ಒಂಥರ ಪಾಸಿಟಿವ್ ವೈಬ್ ನನಗೆ. ಅದರಿಂದ ಸರಿ ನಮ್ಮ ಜಾಕಿನ ತೊಗೊಂಡೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಸೋಣ ಅಂತ. ಸೊ ನಾನು ಬಂದ್ಬಿಟ್ಟು ಬೈಕ್ ತೊಗೊಳ್ಳೋಕ್ಕೂ ಮುಂಚೆ ತುಂಬ ಕೇಳ್ಕೊಂಡಿದ್ದೆ. ಆದ್ದರಿಂದ ಇವಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮ್ಮ ಜಾಕಿಗೆ ಒಂದು ಚಿಕ್ಕ ಪೂಜೆ ಮಾಡಿಸ್ಬಿಡೋಣ ಅಂತ ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತಂದರೆ 250 kilometers ಐತೆ. ಬೆಂಗಳೂರಿಂದ ಕರೆಕ್ಟಾಗಿ ಎಷ್ಟು ಕಿಲೋಮೀಟ್ರ್ ಬರುತ್ತಂದರೆ 330, 320 ಅರೌಂಡ್ ಆ ಥರ ಬರುತ್ತೆ. ಬಟ್ ನಮ್ಮ ಕುಣಿಗಲಿಂದ ಕರೆಕ್ಟಾಗಿ 250 kilometers ಐತೆ. 250 kilometersನ ನಾವು ತುಂಬ ಬೇಗನೆ ಓಡಿಸ್ಬಿಡ್ತೀವಿ. ಬಟ್ ಇವಾಗ ಏನಂದರೆ ತುಂಬ ನಿಧಾನಕ್ಕೆ ಓಡಿಸೋಣ ಅಂದ್ಬಿಟ್ಟು 80-90 ಹೋಗ್ತಾ ಇದ್ದೀವಿ. ಬಟ್ ಪರವಾಗಿಲ್ಲ, ಮುಂದೆ ಹೋಗ್ಬಿಟ್ಟು ಟೋಲಲ್ಲಿ ನಿಲ್ಸ್ಕೊಂಡು ಕಾಫಿ ಟೀ ಕುಡ್ಕೊಂಡು ಹಾಗೆ ಹೋಗೋಣ ಅಂತ. ಕುಣಿಗಲ್ ಬರೋವರೆಗೂ ಫುಲ್ಲು ಕತ್ಲೆ ರೋಡೇ MCS. ಅದರಿಂದ ಬಂದ್ಬಿಟ್ಟು ಬ್ಲಾಗ್ ಏನೂ ಮಾಡಲಿಲ್ಲ. ಇನ್ಮೇಲೆ ಹೋಗೋ ರೋಡಾದರೂ ಸ್ವಲ್ಪ ಲೈಟ್ ಇರುತ್ತೆ ಹಾಸನ್ಗೆ ಹೋಗೋ ದಾರಿಲಿ. ಅದರಿಂದ ಇಲ್ಲೇ ಇಂಟ್ರೋ ವ್ಲಾಗ್ ಮಾಡಿ ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರೂಟಲ್ಲಂತೂ ನಾವು ಸುಮಾರು ಸರಿ ಓಡಾಡ್ಬಿಟ್ಟಿದ್ದೀವಿ. ಈ ರೂಟಲ್ಲೇ ನಾವು ಹೊರನಾಡು, ಕುಣಿಗಲ್ಲು, ಅದಾದಮೇಲೆ ಕುಣಿಗಲ್ ಇವಾಗ ತಾನೇ ದಾಟಿ ಬಂದ್ವಿ, ಹೊರನಾಡು, ಧರ್ಮಸ್ಥಳ, ಅದಾದಮೇಲೆ ಮಂಗಳೂರು, ತುಂಬ ಸರಿ ಈ ರೋಡಲ್ಲಿ ಓಡಾಡ್ಬಿಟ್ಟಿದ್ದೀನಿ MCS. ಅದರಿಂದ ಯಾವ್ಯಾವ ಕಡೆ ಲೈಟ್ ಬರುತ್ತೆ, ಯಾವ್ಯಾವ ಕಡೆ ಲೈಟ್ ಬರಲ್ಲ ಅಂತೆಲ್ಲ ಬಯಟ್ ಆಗ್ಬಿಡೈತೆ ಮೈಂಡಲ್ಲಿ ಒಂಥರ. ಅದರಿಂದ ಇಲ್ಲಿಂದ ರೂಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದೂರ ಕತ್ಲೆ ಬರುತ್ತೆ, ಸ್ವಲ್ಪ ದೂರ ಲೈಟ್ ಬರುತ್ತೆ ಇಲ್ಲಿ. ಬಟ್ ಫುಲ್ಲು ರೋಡು ಲೈಟ್ ಇದ್ದರೆ ನಮಗೂ ವ್ಲಾಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಾನು ಸೋಲೋ ಆಗೋದ್ರೆ ನಾನು ಬಂದ್ಬಿಟ್ಟು ಡೇ ರೈಡ್ಸೇ ಮಾಡೋದು. ಬಟ್ ಇವಾಗ ನಮ್ಮ ಹುಡುಗರೆಲ್ಲ ಏನಂದರೆ ಅವರೆಲ್ಲ ನೈಟ್ ಅಡಿಕ್ಟು ಒಂಥರ. ಸೊ ನೈಟಲ್ಲೇ ಹೋಗ್ತಾರೆ ಎಲ್ಲ ರೈಡ್ನು. ಬಟ್ ಸುತ್ತಾಡುವಾಗೆಲ್ಲ ಡೇ ಅಲ್ಲೇ ಇರುತ್ತೆ. ಸ್ಟಾರ್ಟ್ ಮಾಡಿದಾಗ ನೈಟ್ ರೈಡ್ ಮಾತ್ರ ಇರುತ್ತೆ. ಅದೇನಕ್ಕೋ ಗೊತ್ತಿಲ್ಲ, ನನಗೊಂಥರ ಅಭ್ಯಾಸ ಆಗ್ಬಿಡೈತೆ ಇವ್ರ ಜೊತೆ ಹೋಗಿ. ನಾನು ಸೋಲೋ ಆಗೋಯ್ತೀನಿ ಅಂದರೆ ನಾನು ಡೇ ಅಲ್ಲೇ ಹೋಗೋದು. ಆ್ಯಂಡ್ ಅದು ಬೆಸ್ಟು. ಸೋಲೋ ಆಗಿ ಹೋಗ್ಬೇಕಾದ್ರೆ ಡೇ ರೈಡ್ಸು, ನೈಟ್ ರೈಡ್ಸ್ನ ಅವಾಯ್ಡ್ ಮಾಡ್ಕೊಳ್ಳಿ. ಯಾರು ತುಂಬ ರಿಸ್ಕ್ ತೊಗೊಂಡು ನೈಟ್ ರೈಡ್ಸ್ ಎಲ್ಲ ಮಾಡಬೇಡಿ ಸೋಲೋ ಆಗಿ ಹೋಗ್ತೀರಾ ಅಂದರೆ. ಈ ಚಾನಲಲ್ಲಿ ನೀವೇನು ವೀಡಿಯೋ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ತುಂಬ ಸ್ಟ್ರಗಲಿಂದ ಬಂದಿದೆ MCS. ಆ್ಯಕ್ಚುಲಿ ಇದಕ್ಕೂ ಮುಂಚೆ ಒಂದು ಚಾನಲ್ ಇತ್ತು, ಅದು ಬಂದ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ಸಿಂದ ಸ್ಟಾಪ್ ಆಗೋಯಿತು. ಸೊ ಅದರಲ್ಲಿ ಬಂದ್ಬಿಟ್ಟು 45K ಸಬ್ಸ್ಕ್ರೈಬರ್ಸ್ ಇದ್ದರು ನಮ್ಮ MCS ಅಂದರೆ ಯಾರು ಅಂತಂದರೆ ಮಾಸ್ ಚಾನ್ಸ್ ಸ್ಕ್ವಾಡ್ ಅಂತ. ನಮ್ಮ ಸಬ್ಸ್ಕ್ರೈಬರ್ಸ್ನೇ ಪ್ರೀತಿಯಿಂದ ನಾನು ಕರಿತೀನಿ. ಆ ಚಾನಲ್ ಬಂದ್ಬಿಟ್ಟು ಆ ಥರ ಪ್ರಾಬ್ಲಮ್ ಆಯ್ತಲ್ವಾ, ಸರಿ ಮತ್ತೆ ನಾವು ಹಾರ್ಡ್ ವರ್ಕ್ನ ಬಿಡಬಾರ್ದು ಅಂದ್ಬಿಟ್ಟು
ಫಸ್ಟಿಂದ ಸ್ಟಾರ್ಟ್ ಮಾಡೋಣ, ಏನು ತಪ್ಪಿಲ್ಲ ಅಂದ್ಬಿಟ್ಟು ಮತ್ತೆ ಫಸ್ಟಿಂದ ಶುರು ಮಾಡಿದ್ದೀನಿ ನಾನು. ಈ ಚಾನಲ್ನ ಡೈರೆಕ್ಟಾಗಿ ನೋಡೋರ್ಗೆ ಏನಂದರೆ, ನಿನ್ನ ಹತ್ರ ಏನಪ್ಪ 2 ಬೈಕ್ ಐತೆ, ಆ್ಯಕ್ಷನ್ ಕ್ಯಾಮ್ರಾ ಐತೆ, ಲ್ಯಾಪ್ಟಾಪ್ ಐತೆ ಎಡಿಟ್ ಮಾಡೋದಕ್ಕೆ ಅಂತೆಲ್ಲ ಅನ್ಕೋಬೋದು. ಬಟ್ MCS ಇದೆಲ್ಲ ನಾನು 1 ವರ್ಷದಿಂದ ಕಷ್ಟಪಟ್ಟು ಸಂಪಾದಿಸಿರೋದು. ನಾನು ಸ್ಟಾರ್ಟಿಂಗಲ್ಲಿ ಎಲ್ಲರ ಥರ ಮೊಬೈಲಲ್ಲೇ ವ್ಲಾಗು, ಅದಾದಮೇಲೆ ಎಡಿಟಿಂಗ್ ಎಲ್ಲ ಮೊಬೈಲಲ್ಲೇ ಮಾಡ್ತಾಯಿದ್ದೆ. ಒಂದೊಂದಾಗೆ ಕಷ್ಟಪಟ್ಟು ಒಂದೊಂದೇ ಸೇರಿಸಿಟ್ಟು ಅದಾದಮೇಲೆ ಈ ಥರ ತೊಗೊಂಡಿದ್ದು, ಈ ಗಾಡಿ, ಈ ಕ್ಯಾಮ್ರಾ ಎಲ್ಲನೂ. ಈ ಚಾನಲಲ್ಲಿ ನೀವು ನೋಡಬೇಕಾದ್ರೆ ಇವನೇನಪ್ಪ ತುಂಬ ರಿಚ್ ಕಿಡ್ ಅಂತ ಅನಿಸುತ್ತೆ, ಬಟ್ ಆ ಥರ ಎಲ್ಲ ಏನಿಲ್ಲ MCS. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು 2025 ಡಿಸೆಂಬರಲ್ಲಿ, ಇಲ್ಲ 2024 ಡಿಸೆಂಬರಲ್ಲಿ. 2025 ಫುಲ್ಲು ಮೋಟೋ ವ್ಲಾಗ್ಸ್ ಮಾಡಿದ್ದೀನಿ. ನನಗೊಂಥರ ಮೋಟೋ ವ್ಲಾಗಿಂಗ್ ಇಷ್ಟ. ಆ್ಯಂಡ್ ಇದು ಬಿಟ್ಟು ನಾನು ಇನ್ನೇನೇನು ಮಾಡ್ತೀನಿ ಅಂದರೆ, ನಾನು ಬಂದ್ಬಿಟ್ಟು ಜಿಮ್ನಾಸ್ಟಿಕ್ ಟ್ರೈನರ್ MCS. ಸೊ ಜಿಮ್ನಾಸ್ಟಿಕ್ ಟ್ರೈನರು, ವಿಡಿಯೋ ಎಡಿಟರು, ಅದಾದಮೇಲೆ ಹ್ಯಾಂಡ್ ರೈಟಿಂಗ್ ಟೀಚರು, ಏನಾದ್ರು ಒಂದು ಮಾಡ್ತಾನೆ ಇರಬೇಕಲ್ವಾ ಕಾಸು ಮಾಡೋದಕ್ಕೆ. ಅದರಿಂದ ಅಷ್ಟು ವಿಷಯನೂ ನನಗೆ ಗೊತ್ತು. ಸೊ ಬೈಕಿಂಗ್ ಅಂದರೆ ನನಗೊಂಥರ ಇಷ್ಟ ಫಸ್ಟಿಂದನೂ. ಬಟ್ ಬೈಕಿಂಗ್ ಅನ್ನೋದು ಒಂದು ನಾರ್ಮಲ್ ವಿಷಯ ಅಲ್ಲ, ಅದಕ್ಕೆ ತುಂಬ ಖರ್ಚಾಗತ್ತೆ. ಸೊ ನಾನು ಬಂದ್ಬಿಟ್ಟು ಏನು ಮಾಡಿದೆ ಅಂದರೆ, ಫಸ್ಟು ನಾನು ಜಿಮ್ನಾಸ್ಟಿಕ್ ತುಂಬ ಇಷ್ಟ ಆಯಿತು. ಜಿಮ್ನಾಸ್ಟಿಕ್ಸ್ನೂ ಕಲಿತಾ ಇದ್ದೆ, ಅದ್ರ ಜೊತೆಗೆ ಹ್ಯಾಂಡ್ ರೈಟಿಂಗು, ಎಡಿಟಿಂಗು ಅದೆಲ್ಲ ಕಲಿತಾ ಇದ್ದೆ. ಸೊ ಒಂದು ಸ್ಟೇಜ್ ಮೇಲೆ ನಾನು ಯಾವಾಗ ಅದರಿಂದ ಮನಿ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದಾದಮೇಲೆ ಬಂದ್ಬಿಟ್ಟು ನಾನು ಬೈಕಿಂಗ್ ಫೀಲ್ಡಿಗೆ ಬಂದೆ. ಸೊ ಒಂದು ಸ್ಯಾಕ್ರಿಫೈಸ್ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಯಾಕಂದರೆ ನನಗೆ ಬಂದ್ಬಿಟ್ಟು ಬೈಕ್ ಅವಾಗ ತುಂಬ ಇಷ್ಟ ಇತ್ತು, ಬಟ್ ರೈಡೆಲ್ಲ ಹೋಗೋಕೆ ಆಗ್ತಾ ಇರಲಿಲ್ಲ, ನನ್ನ ಹತ್ರ ಬೈಕ್ಸೇ ಇರಲಿಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ಇತ್ತು. ಅದಾದಮೇಲೆ ನಾನು ಒಂದು ಸ್ಟೇಜಿಗೆ ಬಂದಮೇಲೆ ನಮ್ಮ ಬೀಟಲ್ನ ತೊಗೊಂಡೆ. ಬೀಟಲಲ್ಲಂತೂ ನನಗೆ ತುಂಬ ಎಮೋಷನ್ಸ್ ಇದೆ MCS. ಸೊ ಬೀಟಲ್ ಯಾರಂದರೆ, ನಾನು ಇಂಟ್ರೋ ವ್ಲಾಗಲ್ಲಿ ಹಾಕಿರ್ತೀನಿ ಫಸ್ಟ್ ವ್ಲಾಗು, ನಾನಿಲ್ಲಿ ಕಾರ್ಡ್ ಕೊಡ್ತೀನಿ ನೋಡ್ಕೊಳ್ಳಿ ನೀವು. ಸೊ ಬೀಟಲ್ ಬಂದ್ಬಿಟ್ಟು ನಮಗೆ 2022 ಸಿಕ್ಕಿದ, ಬಟ್ ನಾನು ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು 2024 ಡಿಸೆಂಬರಲ್ಲಿ. ಏನಕ್ಕೆ ಅಂದರೆ ಅದೇ ಸೇಮು ಬಜೆಟ್ ಪ್ರಾಬ್ಲಮ್ಮು ಎಲ್ಲ. ಯಾಕಂದರೆ ಬೀಟಲ್ ತೊಗೊಂಡಿದ್ದು ಬಂದ್ಬಿಟ್ಟು EMI ಅಲ್ಲೇ, ಅದಾದಮೇಲೆ ಐಫೋನ್ ಬೇಕು ಅಂತಲೂ ಐಫೋನ್ ತೊಗೊಂಡಿದ್ದು EMI ಅಲ್ಲೇ. 2 EMI ಅಲ್ಲೂ ಲಾಕ್ ಆಗಿಬಿಟ್ಟಿದ್ದೆ ನಾನು. ಸರಿ ಅಂದ್ಬಿಟ್ಟು EMI ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಇವಾಗ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ. ನಿಮಗೆ ಅನ್ನಿಸ್ಬೋದು ಇಷ್ಟೆಲ್ಲ ದೊಡ್ಡ ರೈಡ್ ಮಾಡ್ತೀನಿ, ನನಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ. ಸೊ ಫಸ್ಟೇ ಹೇಳ್ದಂಗೆ ನಾನು ಬಂದ್ಬಿಟ್ಟು ಜಿಮ್ನಾಸ್ಟಿಕ್ಸು, ಹ್ಯಾಂಡ್ ರೈಟಿಂಗು, ವೀಡಿಯೋ ಎಡಿಟಿಂಗು ಅವೆಲ್ಲ ಮಾಡ್ತೀನಲ್ವಾ, ಅದರಿಂದ ಹಾಗೆ ಸ್ವಲ್ಪ ಕಾಸು ಬರುತ್ತೆ. ಅದು ಬಿಟ್ಟು ಎಕ್ಸ್ಟ್ರಾ ಸ್ವಲ್ಪ ಕೆಲಸ ಮಾಡ್ತೀನಿ, ಅದರಿಂದ ಸ್ವಲ್ಪ ಸೇರಿಸಿಟ್ಟು ಈ ಥರ ರೈಡ್ ಮಾಡ್ತೀನಿ MCS. ವಾವ್ ರೋಡ್ ಏನು ಮಸ್ತಾಗೈತಲ್ವಾ, ಸಕ್ಕತ್ತಾಗೈತೆ. ಈ ಹಾಸನ್ ರೋಡು ಎಲ್ಲ ಯೂಟ್ಯೂಬರ್ಸು ಚಚ್ಚಾಡ್ಬಿಟ್ಟವ್ರೆ ಸೂಪರ್ ಬೈಕ್ಸಲ್ಲಿ. ಈ ಕಡೆ ಬಂದ್ಬಿಟ್ಟು 1-2 ಕಡೆ ಹಂಪ್ಸ್ ಬರುತ್ತೆ, ಅದನ್ನು ಬಿಟ್ಟರೆ ಇನ್ನೆಲ್ಲ ಕಡೆ ಸಕ್ಕತ್ತಾಗೈತೆ ರೋಡು. ಸೊ ನಮ್ಮ ಜಾಕಿ ಬೇರೆ ಅವನು ಇವಾಗ ನೈಟಲ್ಲಿ ಜಾಸ್ತಿ ಚಚ್ಚಾಡೋದು ಬೇಡ ಅಂದ್ಬಿಟ್ಟು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹೇ ಆಹಾ ತನನಾನ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ. ನಾನು ನಿಂತಲ್ಲೇ ಹಾಳಾದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಈ ಥರ ರೋಡ್ ನೋಡಿದಾಗ ಆಸೆಗೆ ನೆನಪಾಗತ್ತೆ ನನಗೆ. ಅದೊಂಥರ ಚೆನ್ನಾಗೈತೆ ಸಾಂಗು. MCS ಟೈಮ್ ಎಷ್ಟಾಯಿತು ಅಂದರೆ 4 ಗಂಟೆ ಆಯಿತು. ಇವಾಗ ಹಾಸನ ಹತ್ರ ಬಂದು ರೀಚ್ ಆದ್ವಿ. ಸೊ ರೀಚ್ ಆದಂಗೆ ಇಲ್ಲಿ ಮ್ಯಾಗಿ ತಿನ್ನೋಣ ಅಂತ ಮ್ಯಾಗಿ ತೊಗೊಂಡಿದ್ದೀವಿ. ಇಲ್ಲಿ ನೋಡಿ, ಸೊ ಎಲ್ಲರೂ ಅದೇ ತೊಗೊಂಡಿದ್ದೀವಿ. ಇವಾಗ ತಿಂದ್ಬಿಟ್ಟು ಹಾಗೆ ವಾಪಸ್ ಹೊರನಾಡು ಕಡೆ ಹೋಗೋದು. ಸೊ ನಾನು ಸನ್ರೈಸ್ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದಾದಮೇಲೆ ಮತ್ತೆ ಕತ್ಲೆ ರೋಡನ್ನೇ ಫುಲ್ಲು. ಸೊ ಸನ್ರೈಸ್ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ MCS ಎಲ್ಲರಿಗೂ ಹ್ಯಾಪಿ ಗುಡ್ ಮಾರ್ನಿಂಗ್. ಟೈಮ್ ಎಷ್ಟಾಯಿತು ಅಂದರೆ 7 ಗಂಟೆ ಆಯಿತು. 6 ಗಂಟೆಗೆ ಸೂರ್ಯ ಬಂದ್ಬಿಟ್ಟಿದ್ದ. ನಾವೇನು ಮಾಡ್ತಾಯಿದ್ವಿ ಅಂದರೆ ನಮ್ಮ ವೀಡಿಯೋಗ್ರಫಿನ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಈ ಥರ ಜಾಗದಲ್ಲಿ ಬಂದ್ಬಿಟ್ಟು ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಐಡಿಯಾ ಬಂದಿತ್ತು. ಅದರಿಂದ ನಮ್ಮ ಪಾದು ಕೈಯಲ್ಲಿ ನಮ್ಮ ಕ್ಯಾಮ್ರಾನ ಕೊಟ್ಟಿದ್ದೆ. ಅವನು ನಾನೇ ಇಲ್ಲ ಫ್ರೇಮಲ್ಲಿ ಆ ಥರ ತೆಗ್ದಿಟ್ಟವನೇ. ಅವನ್ನ ವೀಡಿಯೋ ಮಾಡಿ ಅವನ್ನೇ ಎಕ್ಸಾಂಪಲಾಗಿ ತೋರಿಸ್ದೆ. ಅದಾದಮೇಲೆ ಕರೆಕ್ಟಾಗಿ ಹಿಡ್ಕೊಟ್ಟ. ಅದೇನೋ ಗೊತ್ತಿಲ್ಲ ಅಪ್ಪ, ನಮ್ಮನ್ನ ಯಾರಾದರೂ ವೀಡಿಯೋ ಮಾಡ್ತಾರಂದರೆ ಚೆನ್ನಾಗೇ ಬರೋಲ್ಲ, ಬಟ್ ನಾವು ಯಾರಿಗಾರು ವೀಡಿಯೋ ಮಾಡೋಕ್ಕೆ ಹೋದರೆ ಸಕ್ಕದಾಗಿ ಬರುತ್ತೆ. ಹಾಗೆ ಅವ್ನ ವೀಡಿಯೋ ಚೆನ್ನಾಗಿ ಬಂದುಬಿಡ್ತು, ನನ್ನ ವೀಡಿಯೋ ಓಕೆ ಆಗಿ ಬಂತು. ಪರವಾಗಿಲ್ಲ, ಅದೇ ಸ್ಯಾಟಿಸ್ಫೈ ಆಯಿತು.
ಅದಕ್ಕೂ ಮುಂಚೆ ಒಂದು ತೆಗ್ದಿದ್ದ ನೋಡಿ, ನಾನೇ ಇಲ್ಲ ಫ್ರೇಮಲ್ಲಿ ಆ ಥರ ತೆಗ್ದ್ಬಿಟ್ಟವನೇ. ಹೊರನಾಡುಗೆ ರೀಚ್ ಟೈಮ್ ಎಷ್ಟು ತೋರಿಸ್ತಾ ಇದೆ ಅಂದರೆ ಕರೆಕ್ಟಾಗಿ 1 hour ತೋರಿಸ್ತಾ ಇದೆ MCS. ಆ್ಯಕ್ಚುಲಿ ಗೂಗಲ್ ಮ್ಯಾಪ್ ಬಂದ್ಬಿಟ್ಟು ನಾವು ಯೂಸ್ ಮಾಡ್ತಾ ಇಲ್ಲ, ಏನಕ್ಕೆ ಅಂದರೆ ಮೊಬೈಲ್ ಹೋಲ್ಡ್ರ್ ಇನ್ನೂ ಹಾಕ್ಸಿಲ್ಲ. ಮೊಬೈಲ್ ಹೋಲ್ಡ್ರು ತಂದ್ವಿ, ನಾವು ಟಾಪ್ ಬಾಕ್ಸ್ ಎಲ್ಲ ಹಾಕಬೇಕಾದ್ರೆ ಮೊಬೈಲ್ ಹೋಲ್ಡ್ರು ತಂದ್ವಿ. ಬಟ್ ಏನಂದರೆ ಸೆಂಟ್ರಲ್ ಹಾಕಿದ್ದೆ ನಾನು, ಸೆಂಟ್ರಲ್ ಹಾಕಿದಾಗ ಇಷ್ಟು ಇಟ್ಟಿಗೆ ಬಂದ್ಬಿಡೋದು ಅದು. ನಾನು ಮೊಬೈಲ್ ಹೋಲ್ಡ್ರು ರಾಂಗ್ ಆಗ್ತದನ್ನ ಅಥವಾ ಬರೋದೇ ಹಂಗೇನಾ ಅಂತ ಗೊತ್ತಿಲ್ಲ, ಅದರಿಂದ ಚೆನ್ನಾಗಿಲ್ಲ ಅಂದ್ಬಿಟ್ಟು ತೆಗೆದ್ಬಿಟ್ಟೆ ಅದನ್ನ. ಇವಾಗ ರೂಟ್ ಗೊತ್ತು ನಮಗಿಲ್ಲಿ, ಅದರಿಂದ ಮೊಬೈಲ್ ಹೋಲ್ಡ್ರ್ ಇಲ್ಲದೆ ಹೋಯ್ತಾ ಇದ್ದೀವಿ. ಏನಿದು ಚಿಕ್ಕ ಚಿಕ್ಕ ಅಂಶ ಇಷ್ಟೊಂದು ಐತೆ. ನಮ್ಮ ಜಾಕಿಲಿ ಬಕ್ಸಾಡ್ಬೋದು ಕಾರ್ನರಿಂಗಲ್ಲೆಲ್ಲ. ಬಟ್ ನನಗೇನಂದರೆ ಇವಾಗ ನಾವು ಹೊಸ್ದಾಗಿ ಟಾಪ್ ಬಾಕ್ಸ್ ಹಾಕ್ಸಿದ್ದೀವಲ್ಲ, ನಾನು ಟಾಪ್ ಬಾಕ್ಸ್ ಹಾಕಿ ನನಗೆಲ್ಲೂ ಅಭ್ಯಾಸನೇ ಇಲ್ಲ ರೈಡ್ ಮಾಡಿ, ಅದರಿಂದ ಒಂಥರ ಅನ್ನಿಸ್ತೈತೆ ಬಗ್ಸ್ಬೇಕಾದ್ರೆ. ಬಟ್ ಪರವಾಗಿಲ್ಲ, ಹೋಯ್ತಾ ಹೋಯ್ತಾ ಅಭ್ಯಾಸ ಆಗ್ಬಿಡುತ್ತದು. ಸಕ್ಕದಾಗೈತಲ್ಲ. ಬೆಂಗಳೂರಲ್ಲಿ ಫುಲ್ ಬಿಸಿಲು ಹೊಡಿತಾ ಇದೆ, ಇಲ್ಲಿ ನೋಡಿ 7 ಗಂಟೆಗೆ ಫಾಗು. ಸಕ್ಕದಾಗೈತಪ್ಪ. ಇನ್ನೂ ಹೊರನಾಡು ಹೋಗ್ಬೇಕಾದ್ರೆ ಇನ್ನೂ ಮಸ್ತಾಗಿರೋದು ಫಾಗ್. ಬನ್ನಿ ತೋರಿಸ್ತೀನಿ ನಿಮಗೆ. ಈ ರೈಟೇ ತಗೋಬೇಕಾಗಿರೋದು ನಾವು. ಹೊರನಾಡಿಗೆ ಎಷ್ಟು ಎಲ್ಲಪ್ಪ ಐತೆ, ಹೊರನಾಡು 46 ಕಿಲೋಮೀಟ್ರು. ಇವಾಗ ಬಂದ್ಬಿಟ್ಟು ಕೊಟ್ಟಿಗೆರಲ್ಲಿ ಇದ್ದೀವಿ MCS ನಾವು. ಆ್ಯಂಡ್ ಇಲ್ಲಿ ಹೊರನಾಡು ಹೋಗ್ಬೇಕಾದ್ರೆ ಒಂದು ಕಾಫಿ ಅಂಗಡಿ ಬರುತ್ತೆ, ಅದಂತೂ ನನ್ನ ಫೇವ್ರೆಟ್ ಸ್ಪಾಟು. ಒಳ್ಳೆ ವ್ಯೂ ಇರುತ್ತೆ ಇಲ್ಲಿ. ಹೊರನಾಡಿಗೆ ಯಾವಾಗ ಬಂದರೂ ಅಲ್ಲೊಂದು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹೊರನಾಡಿಗೆ ಹೋಗ್ತಾಯಿದ್ವಿ. ಇವಾಗಲೂ ಆ ಕಾಫಿ ಅಂಗಡಿಗೆ ಹೋಗ್ತಾಯಿದ್ದೀನಿ ನಾನು. ಸೊ ಬನ್ನಿ, ಅಲ್ಲಿ ಏನು ವ್ಯೂ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. MCS ಇದೆ ಆ ಕಾಫಿ ಶಾಪ್. ಯಾವಾಗಲೂ ಹೊರನಾಡು ಬಂದಾಗ ಈ ಕಾಫಿ ಅಂಗಡಿಯಲ್ಲಿ ಸ್ಟಾಪಿಂಗ್ ಹಾಕಿಲ್ಲ ಅಂದರೆ ಅದೊಂಥರ ಸ್ಯಾಟಿಸ್ಫೈಡೇ ಇಲ್ಲಪ್ಪ. MCS ಇಲ್ಲಿ ಸ್ವಲ್ಪ ಹೊತ್ತು ಕಾಫಿ ಕುಡಿದ್ಬಿಟ್ಟು ಹಾಗೆ ಈ ವ್ಯೂನ ಎಂಜಾಯ್ ಮಾಡ್ತಿದ್ದೆ. ಸೊ ನಿಮಗೆ ವ್ಯೂ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಏನು ಸಕ್ಕತ್ತಾಗೈತಲ್ಲ. ಯಾವಾಗ ಇಲ್ಲಿ ಬಂದರೂ ಒಂದು ಸ್ಟಾಪಿಂಗ್ ಹಾಕ್ಬಿಟ್ಟು ಇಲ್ಲಿ ಕಾಫಿ ಇಟ್ಬಿಟ್ಟು ಈ ವ್ಯೂನ ಎಂಜಾಯ್ ಮಾಡ್ಕೊಂಡು ಆ ಕಾಫಿನ ಕುಡಿತಾ ಇದೆ. ಸೊ ಇವತ್ತು ಹಂಗೆ ಆಯಿತು. ಇವಾಗ ಕಾಫಿ ಎಲ್ಲ ಕುಡಿದು ಮುಗಿಸಿ ಈ ವ್ಯೂನ ಎಂಜಾಯ್ ಮಾಡಾಯಿತು. ಮತ್ತು ಇವಾಗ ವಾಪಸ್ಸು ರೂಮ್ಗೆ ಹೋಗ್ತಾಯಿದ್ವಿ. ರೂಮೆಲ್ಲ ಏನೂ ಬುಕ್ ಮಾಡಿಲ್ಲ, ನಾವು ಬಂದಾಗ ಒಂದು ರೂಮ್ ಬುಕ್ ಮಾಡಿದ್ವಿ ಲಾಸ್ಟ್ ಟೈಮು, ಅಲ್ಲೇ ಹೋಗಿ ಬುಕ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಆ ಹೆಣ್ಣಿಗೆ ಹೋಗ್ಬೇಕಾಗಿರೋದು ನಾವು ಹೊರನಾಡುಗೆ. ಬಟ್ ನಮ್ಮ ರೂಮ್ ಬಂದ್ಬಿಟ್ಟು ಹೊರನಾಡು ದೇವಸ್ಥಾನದಿಂದ ಒಂದು 8 ಕಿಲೋಮೀಟ್ರು 9 ಕಿಲೋಮೀಟ್ರು ಈ ಸೈಡೇ ಮಾಡ್ತೀವಿ. ಆ್ಯಂಡ್ ಹೊರನಾಡು ದೇವಸ್ಥಾನ ಹತ್ರನೇ ಕ್ಯಾತನ್ಮಕ್ಕಿ ಅಂತ ಐತೆ, ಅಲ್ಲಿ ಕರೆಕ್ಟಾಗಿ ಮೋಡ ಮುಚ್ಕೊಂಡೈತೆ ಗೊತ್ತಾ, ಅದೇ ಆ ಕ್ಯಾತನ್ಮಕ್ಕಿ ಅಂದರೆ ಜೀಪಲ್ಲಿ ಕರ್ಕೊಂಡೋಗ್ತಾರೆ ಒಂದು ವ್ಯೂ ಪಾಯಿಂಟ್ ಥರ, ಸಕ್ಕದಾಗಿರುತ್ತೆ. ಬಟ್ ಇವಾಗ ಸೀಸನ್ ಇಲ್ಲ, ಹೋಗೋಣ ಅಂದರೆ. ಸೊ ಸೀಸನ್ ಇದ್ದರೆ ನಾನು ಅಲ್ಲಿ ಹೋಗಿ ತೋರಿಸ್ತಾ ಇದ್ದೆ, ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ದೆ ನಾನು. ಸೊ ಇವಾಗ ಕಾಫಿ ಎಲ್ಲ ಕುಡಿದು ಮುಗಿಸಾಯಿತು. ಸೊ ಬನ್ನಿ ನಾವು ರೂಮ್ ಕಡೆಗೆ ಹೋಗೋಣ.